ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ರಾಶಿ ಬದಲಾವಣೆ ಮಾಡೋದ್ರಿಂದ ವೃಷಭ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ, ವೃಷಭ ರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಹರಿ ಮುನಿದ್ರು ಗುರು ಕಾಯೋನು ಅಂತ ಎಲ್ಲ ಹೇಳ್ತಾರೆ. ಗುರುವಿನ ಒಂದು ಬದಲಾವಣೆ ಪ್ರಪಂಚದ ಮೇಲೆ, ಮಾನವರ ಜೀವನದ ಮೇಲೆ ಅದ್ಭುತವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ಇದೇ ಮೇ 14ರಂದು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಮಿಥುನ ರಾಶಿ ವಾಯುತತ್ವ ರಾಶಿ, ಬುಧನ ಆಧಿಪತ್ಯ ಹೊಂದಿದೆ. ಈ ಒಂದು ರಾಶಿಗೆ ಬದಲಾವಣೆ ಮಾಡೋದ್ರಿಂದ ನಿಮ್ಮ ವೃಷಭ ರಾಶಿಯವರಿಗೆ ಏನು ಫಲ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವೃಷಭ ರಾಶಿಯವರಿಗೆ ಕಳೆದ ಒಂದು ವರ್ಷದಿಂದ ನಿಮ್ಗೆ ಏನಾಗಿತ್ತು, ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ಸಿಗ್ತಾ ಇರಲಿಲ್ಲ, ದೈಹಿಕವಾಗಿ ಸ್ವಲ್ಪ ತುಂಬ ನೀವು ಕುಗ್ಗಿದ್ರಿ, ಮಾನಸಿಕವಾಗಿ ಕುಗ್ಗಿದ್ರಿ. ಆದರೆ ಮೇ 14ರ ನಂತರ ಗುರುಬಲ ಬರ್ತಾ ಇದೆ. ಗುರುವು ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಆಗ್ತಾರೆ. ಸೊ ಗುರುವು ನೈಸರ್ಗಿಕವಾಗಿ ಶುಭ ಗ್ರಹ, ಆದರೆ ಫಂಕ್ಷನಲಿ ಮಲೆಫಿಕ್ಕಾಗಿ ಕಾರ್ಯ ನಿರ್ವಹಿಸ್ತಾರೆ. ಆದರೆ ಈ ಗುರುವಿನ ಸ್ಥಾನ ಬಂದು ಈಗ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಒಂದು ಕುಟುಂಬ ಅನ್ನೋದು ವೃದ್ಧಿಯಾಗುತ್ತೆ, ಹಾಗೆ ನಿಮಗೆ ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ. ಈ ಒಂದು ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ. ಹೇಗೆ ಅಂದರೆ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ. ಅಂದರೆ ಯಾರು ಯೋಗ್ಯ ದಂಪತಿಗಳಿದ್ದೀರಾ, ಈ ವರ್ಷ ವೃಷಭ ರಾಶಿಯವರಿಗೆ ಸಂತಾನ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ವೃಷಭ ರಾಶಿಯವರು ವಿವಾಹಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ವಿವಾಹಕ್ಕೆ ಗುರುಬಲ ಬಂದಿರೋದ್ರಿಂದ ವಿವಾಹ ಆಗುವ ಸಾಧ್ಯತೆ ಇದೆ, ವಿವಾಹವನ್ನು ಆಗ್ಬೋದು. ಹಾಗೆ ಯಾರು ಒಂದು ಗಾಯನ ಕ್ಷೇತ್ರದಲ್ಲಿದ್ದೀರಾ, ಆಹಾರ ಕ್ಷೇತ್ರದಲ್ಲಿದ್ದೀರಾ, ಶಿಕ್ಷಣ ಹಾಗೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಾರು ವೃಷಭ ರಾಶಿಯವರಿದ್ದೀರಾ, ಈ ವರ್ಷ ನೀವು ಖಂಡಿತ ನೀವು ಅಂದ್ಕೊಂಡದ್ದು ಏನಾದ್ರು ಟಾರ್ಗೆಟ್ ಇಟ್ಕೊಳ್ಳಿ, ಒಂದು ಫೈನಾನ್ಷಿಯಲಿ ಆರ್ಥಿಕವಾಗಿ ಖಂಡಿತ ನೀವು ಸಾಧನೆ ಮಾಡ್ಬೋದು. ಯಾಕೆಂದರೆ ಧನಸ್ಥಾನದಲ್ಲೇ ಗುರು ಸಂಚಾರ ಮಾಡಬೇಕಾದ್ರೆ ಗುರು ಎಕ್ಸ್ಪೆನ್ಷನ್ ಪ್ಲಾನೆಟ್, ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ಗುರುಗ್ರಹ ನಿಮಗೆ ಈ ವರ್ಷ ಒಳ್ಳೆಯ ಫಲಗಳನ್ನ ಕೊಡ್ತಾರೆ. 8th ಲಾರ್ಡ್ ಸಮೇತ ಆಗಿರೋದ್ರಿಂದ, ಒಂದು 8ನೇ ಭಾವದ ಅಧಿಪತಿ ಆಗಿರೋದ್ರಿಂದ ಈ ವರ್ಷ ವೃಷಭ ರಾಶಿಯವರಿಗೆ ಒಂದು ಪಿತ್ರಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಲಾ ಆಸ್ತಿ ವಿಚಾರದಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದನ್ನ ನೀವು ಖಂಡಿತ ಪಡಿತೀರ. ಯಾವುದಾದ್ರು ತುಂಬ ದಿನದಿಂದ ಪೆಂಡಿಂಗ್ ಇದೆ ಪಿತ್ರಾರ್ಜಿತ ಆಸ್ತಿ ಅಥವಾ ಹಣ ಇನ್ಲಾ ಇದು ಏನಾದ್ರು ಇತ್ತು ಅಂದರೆ ವೃಷಭ ರಾಶಿಯವರು ಈ ವರ್ಷ ಒಂದು ಸ್ಮೂತಾಗಿ ಹೋದರೆ ಅಥವಾ ಒಂದು ಯಾರು ಗುರು ಹಿರಿಯರ ಮುಖಾಂತರ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಒಂದು ಶುಭ ಫಲಗಳನ್ನ ನೀವು ಪಡಿಬೋದು. ಹಾಗೆ ಗುರುವು ನಿಮಗೆ ಈ ವರ್ಷ ಅರ್ಥ ತ್ರಿಕೋಣಗಳ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಇರುತ್ತೆ. ಗುರುವಿನ ಒಂದು ಪಂಚಮ ದೃಷ್ಟಿ ಷಷ್ಠ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಷಷ್ಠ ಭಾವ ಸರ್ವಿಸ್ನ ಸೂಚನೆ ಮಾಡುತ್ತೆ. ರೋಗ, ಋಣ, ರಿಪು, ಕೋರ್ಟ್, ಲಿಟಿಗೇಷನ್ ಈ ಥರ ಒಂದು ಸ್ಥಾನವನ್ನು ಸೂಚನೆ ಮಾಡೋದ್ರಿಂದ ಗುರುವು ಆ ಭಾವವನ್ನು ನೋಡೋದ್ರಿಂದ ನಿಮಗೆ ಒಂದು ನಿಮ್ಮ ಯಶಸ್ಸು, ಇದರಿಂದ ಹಿತಶತ್ರುಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುಗಳ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾ ಇರಿ. ಹಾಗೆ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ಯಾಕೆಂದರೆ ಗುರುವು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿರೋದ್ರಿಂದ ದೀರ್ಘಕಾಲದ ಯಾವುದಾದ್ರು ಪೆಂಡಿಂಗ್ ಆರೋಗ್ಯ ಸಮಸ್ಯೆ ಇದ್ದರೆ ಈ ವರ್ಷ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ಗುರುವಿನ ಸಪ್ತಮ ದೃಷ್ಟಿ ನಿಮಗೆ ಅಷ್ಟಮ ಭಾವದ ಮೇಲೆ ಬೀಳ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಯಾರು ಒಂದು ಚೇಂಜಸ್ಗೆ ಇದು ಮಾಡ್ತಾಯಿದ್ರೆ, ಟ್ರಾನ್ಸ್ಫರ್ಮೇಷನ್ ಮಾಡ್ತಾಯಿದ್ರೆ, ಅಂದರೆ R&D ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ಅಕ್ಲೆಟ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ರಿಸರ್ಚ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ಇನ್ಶೂರೆನ್ಸ್ ಈ ರೀತಿಯಾದ ಒಂದು ಕ್ಷೇತ್ರದಲ್ಲಿ ಇದ್ದವರಿಗೆ ಒಂದು ಖಂಡಿತವಾಗಿ ಒಂದು ಉತ್ತಮವಾದ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣುತ್ತೆ. ಆ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗೆ ನಿಮ್ಮನ್ನು ಗುರುತಿಸುವಂಥ ಕೆಲಸ ಸಮಾಜದಲ್ಲಿ ಆಗುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ಬರೋದು, ಹಾಗೆ ಆಕಸ್ಮಿಕವಾಗಿ ಧನಲಾಭ ಅನ್ನೋದು ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸಮ್ ಇನ್ಶೂರೆನ್ಸ್ ಅಮೌಂಟ್ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇರ್ಬೋದು. ಹಾಗೆ ಇನ್ಲಾ ಕಡೆಯಿಂದ ಒಂದು ಲಾಭ ಅನ್ನೋದು ಈ ವರ್ಷ ನೀವು ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಗುರುವಿನ ಒಂದು ದೃಷ್ಟಿ ನಿಮ್ಮ ದಶಮ ಭಾವದ ಮೇಲೆ ಬೀಳ್ತಾ ಇದೆ. ಗುರುವಿನ ದೃಷ್ಟಿ ದಶಮ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ಥಾನಮಾನ, ಗೌರವ ಸಿಗುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸಿಗುತ್ತೆ. ಯಾರು ಒಂದು ಜಾಬ್ನ ಬದಲಾವಣೆ ಮಾಡಬೇಕು, ಒಂದು ಹೊಸ ತನಕ್ಕೆ ಕಾಯ್ತಾ ಇದ್ರಿ, ಒಂದು ಹೊಸ ಕಾರ್ಯಕ್ಷೇತ್ರಕ್ಕೆ ಕಾಯ್ತಾ ಇದ್ರಿ, ಖಂಡಿತ ಮೇ 14ರ ನಂತರ ನೀವು ಶುಭ ಸುದ್ದಿಯನ್ನು ಕೇಳಿರ್ತೀರ. ಒಂದು
ಬದಲಾವಣೆ ಆಗಿ 1 ತಿಂಗಳೊಳಗಡೆ ನಿಮಗೆ ಒಂದು ಕಾರ್ಯಕ್ಷೇತ್ರ ಜಾಬ್ ವಿಚಾರದಲ್ಲಿ ಬದಲಾವಣೆ ಆಗಿರುತ್ತೆ. ಒಂದು ಶುಭ ಸುದ್ದಿಯನ್ನು ನೀವು ಕೇಳಿರ್ತೀರ. ಸ್ಥಾನಮಾನ ಸಮಾಜದಲ್ಲಿ ಸ್ಥಾನಮಾನ ಗೌರವವನ್ನು ಗುರುವು ನೀಡ್ತಾರೆ. ಹಾಗೆ ನೀವು ಒಂದು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಯಾರು ವೃಷಭ ರಾಶಿಯವರು ಹಿರಿಯವ್ರನ್ನ ಸ್ವಲ್ಪ ಕೇರ್ ತಗೊಳ್ತೀರಾ, ನಿಮಗೆ ಹೆಚ್ಚಿನ ಫಲಗಳನ್ನ ಸಿಗುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಹಠ ಜಾಸ್ತಿ ಇರುತ್ತೆ. ತಾವೇನು ಅನ್ಕೊಂತೀರಿ ಗುರಿ ಸಾಧನೆ ಮಾಡಲಿಕ್ಕೋಸ್ಕರ ತುಂಬ ಇದು ಮಾಡ್ತೀರಾ. ಕಾಲಪುರುಷನ ಇದರಲ್ಲಿ 2ನೇ ಭಾವ ಮೇನ್ ರಿಸೋರ್ಸಸ್, ಧನಸ್ಥಾನ, ಕುಟುಂಬ ಸ್ಥಾನ ಆಗಿರೋದ್ರಿಂದ ಕುಟುಂಬಕ್ಕೆ ಜಾಸ್ತಿ ಬೆಲೆ ಕೊಡ್ತೀರಾ. ನೀವು ಎಷ್ಟು ಕುಟುಂಬಕ್ಕೆ ಬೆಲೆ ಕೊಟ್ಟು ಕುಟುಂಬನ ಪೋಷಣೆ ಮಾಡ್ತೀರಾ ಅಷ್ಟು ನೀವು ಜೀವನದಲ್ಲಿ ವೃದ್ಧಿ ಆಗ್ತೀರಾ. ನೀವು ಹೆಚ್ಚಿನ ಫಲಗಳನ್ನು ಪಡಿಬೇಕು ಅಂದರೆ ಡೈಲಿ ಓಂ ದ್ರಾಂ ಗುರು ದತ್ತಾಯ ನಮಃ ಈ ಮಂತ್ರವನ್ನು 108 ಸಲ ಹೇಳ್ತಾ ಬನ್ನಿ. ಹಾಗೆ ಶ್ರೀ ಗುರು ರಾಘವೇಂದ್ರ ದರ್ಶನವನ್ನು ಮಾಡ್ತಾ ಬನ್ನಿ. ಗುರು ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಸ್ತೋತ್ರ ಪಠನೆ, ಮಂತ್ರ ಪಠನೆಯಿಂದ ಈ ವರ್ಷ ಹೆಚ್ಚಿನ ಫಲಗಳನ್ನ ನೀವು ಪಡಿಬೋದು. ಹಾಗೆ ಒಳ್ಳೆಯ ರಿಸಲ್ಟನ್ನು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ವೃಷಭ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.